ಒಂದು ಅಡಲಸೆಂಟ್ ಏಜ್ ಬಂದಾಗ ಯೂಶ್ವಲಿ ತೆಳ್ಳಗಾಗ್ತಾರೆ ಮಕ್ಕಳು. ಬಟ್ ಇವತ್ತು ಹಂಗೆ ಅನ್ನಿಸ್ತಾ ಇಲ್ಲ. ಅಲ್ಲೂ ಕೂಡ ಒಂದು ಸ್ವಲ್ಪ ಬೊಜ್ಜುತನ ಕಾಣಿಸ್ತಾ ಇದೆ. ಸೊ ಏನು ವಾಟ್ ಈಸ್ ದ ರೀಸನ್, ಯಾಕೆ ಬೊಜ್ಜು ಬರುತ್ತೆ? ನಮ್ಮ ಬಾಡಿಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೆ ಸಾಕು ಅಂತ ಒಂದು ಸಿಗ್ನಲ್ ಕೊಡುತ್ತೆ, ನಾವು ನಿಲ್ಲಿಸಲ್ಲ. ಅಂದರೆ ಅದು ಹೇಳೋದೇ ಇಲ್ವಾ? ಹೇಳೋದೇ ಇಲ್ಲ. ಹಂಗಾಗಿ ಏನಾಗುತ್ತೆ, ನೀವು ಎಷ್ಟೇ ತಿಂತಾ ಇದ್ರೂ ಸಿಗ್ನಲ್ಲೇ ಹೋಗೋದಿಲ್ಲ ನಿಮ್ಮ ಬ್ರೈನಿಗೆ. ಕಂಪ್ಲೀಟ್ ಹಾರ್ಮೋನ್ ಪ್ರೊಫೈಲ್ ಏನಿದೆ ನಮ್ಮ ದೇಹದಲ್ಲಿ ಎಲ್ಲ ಏರುಪೇರಾಗೋಗ್ಬಿಡುತ್ತೆ. ಫ್ಯಾಟ್ ಲಾಸ್ ಆಗೋಕ್ಕೆ ಬ್ರೈನು ಬಿಡೋದಿಲ್ಲ. ಫ್ಯಾಟ್ ಲಾಸ್ ಅಂದರೆ ಅದು ಥಿಂಕ್ ಮಾಡೋದು ಇಟ್ ಈಸ್ ಈಕ್ವಲೆಂಟ್ ಟು ಡೆತ್ ಅಂತ. ನಮ್ಮ ಮೆದುಳಿನ ಒಂದು ಥಿಂಕಿಂಗ್ ಯಾವ ಥರ ಅಂದರೆ, ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಮಾಲಿನಿ ಸುತ್ತೂರವರು. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಮಾಲಿನಿ ಸುತ್ತೂರವರು ನಿಮಗೆ ಗೊತ್ತಿರೋ ಹಾಗೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜುನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಇವತ್ತು ನಾನು ಅವರಿಗೆ ಕೇಳುವಂಥ ಪ್ರಶ್ನೆ ಭಾಳ ಸಿಂಪಲ್ ಆಗಿರುವಂಥದ್ದು ಮತ್ತು ಭಾಳ ಪ್ರಿವೆಲೆಂಟ್ ಆಗಿರುವಂಥದ್ದು, ಅಂದರೆ ರೆಲೆವೆಂಟ್ ಆಗಿರೋದು ಅಂತ ಹೇಳ್ಬೋದು. ಅದೇನೆಂದರೆ, ಇವತ್ತು ನೀವು ರಸ್ತೆಯಲ್ಲಿ ಹಿಂಗೆ ಹೋಗ್ತಾ ಇದ್ದರೆ ನಿಮಗೆ 10 ಜನ ಕಂಡ್ರೆ ಅದರಲ್ಲಿ 2 ದಪ್ಪ ಇರೋರು ಕಾಣಿಸ್ತಾರೆ, ಬೊಜ್ಜು ಇರೋರು ಕಾಣಿಸ್ತಾರೆ. ಮತ್ತು ನನ್ನ ಪ್ರಕಾರ ಹೆಣ್ಮಕ್ಕಳಲ್ಲೇ ಜಾಸ್ತಿ ಸ್ವಲ್ಪ ಬೊಜ್ಜುತನ ಕಾಣಿಸುತ್ತೆ ಗಂಡಸರಿಗಿಂತ ಅಂತ ಅನಿಸುತ್ತೆ ನನಗೆ. ಅಂಕಿಅಂಶಗಳು ಕೂಡ ಹೇಳ್ಬೋದು ಅದನ್ನೇ ಅನಿಸುತ್ತೆ. ಸೊ ಮುಂಚೆ ಈ ಥರ ಬೊಜ್ಜುಗಳು ಕಾಣಿಸ್ತಿರಲಿಲ್ಲ. ಆಮೇಲೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿರೋದೇನೆಂದರೆ, ಮಕ್ಕಳು ಕೂಡ ಬೊಜ್ಜು ಪ್ರಕೃತಿ ಕಾಣಿಸ್ತಾ ಇದೆ. ಒಂದು 12-13 ವರ್ಷದ ಮಕ್ಕಳು ಕೆಲವೊಂದು ಗುಂಡಕ್ಕಿರ್ತಾರೆ ಕೆಲವೊಂದು ವಯಸ್ಸಲ್ಲಿ ಮಕ್ಕಳು. ಬಟ್ ಅದು ಮೀರಿ ಒಂದು ಅಡಲಸೆಂಟ್ ಏಜ್ ಬಂದಾಗ ಯೂಶ್ವಲಿ ತೆಳ್ಳಗಾಗ್ತಾರೆ ಮಕ್ಕಳು. ಬಟ್ ಇವತ್ತು ಹಂಗೆ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ತುಂಬ ಆಟ ಆಡ್ತಿರ್ತವೆ. ಇವತ್ತು ಅಲ್ಲೂ ಕೂಡ ಒಂದು ಸ್ವಲ್ಪ ಬೊಜ್ಜುತನ ಕಾಣಿಸ್ತಾ ಇದೆ. ಈ ಬೊಜ್ಜುತನಕ್ಕೆ ಇದು ಒಂಥರ ಪ್ಯಾಂಡಮಿಕ್ ಥರ, ಇದು ಎಲ್ಲ ಕಡೆ ಕಾಣಿಸುತ್ತೆ ನಮಗೆ. ಆಮೇಲೆ ಇದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಶತಪ್ರಯತ್ನನೂ ಮಾಡ್ತಿರ್ತಾರೆ, ಅವ್ರು ಏನು ಮಾಡ್ತಾ ಇರಲ್ಲ ಅಂತಲ್ಲ. ಸೊ ಏನು ವಾಟ್ ಈಸ್ ದ ರೀಸನ್, ಯಾಕೆ ಬೊಜ್ಜು ಬರುತ್ತೆ, ಯಾಕೆ ಜಾಸ್ತಿ ಬರ್ತಾ ಇದೆ ಇತ್ತೀಚೆಗೆ, ಅದ್ರ ಬಗ್ಗೆ ಏನಾದರೂ? ಸರ್, ಈಗ ಸಾಮಾನ್ಯವಾಗಿ ಇಡೀ ಎಲ್ಲರನ್ನೂ ಕಾಡುವ ಪ್ರಶ್ನೆ ಜನಸಾಮಾನ್ಯರನ್ನು ಏನಂತಂದರೆ, ಒಂದು ವಾರ ಅಥವಾ ಒಂದು 15 ದಿನ ಚೆನ್ನಾಗಿ ನಾವು ಊಟ ಮಾಡಿ 1-2 ತುತ್ತು, ಜಾಸ್ತಿ ಅಂತನೂ ಅಲ್ಲ, 2 ತುತ್ತು ಊಟ ಜಾಸ್ತಿ ಮಾಡಿಬಿಟ್ರೆ, ಚೆನ್ನಾಗಿದೆ ರುಚಿಯಾಗಿದೆ ಅಂತೇಳಿ ಏನಾಗುತ್ತೆ, ವೆಯ್ಟ್ ಗೇನ್ ಆಗಿಬಿಡುತ್ತೆ ಅಲ್ವಾ? ನೀವು ವೆಯ್ಟ್ ನೋಡ್ಕೊಂಡ್ರೆ ಶೂಟಪ್ ಆಗಿಬಿಟ್ಟಿರುತ್ತೆ, 1-2 kg ಆಗೋಗಿರ್ಬಿಟ್ಟು. ಅದೇ 2 kg ನೀವು ಕರಗಿಸ್ಬೇಕು ಅಂತಂದರೆ ಒಂದು ವರ್ಷ ಇಡೀ ಪ್ರಯತ್ನ ಪಡಬೇಕು. ವೆಯ್ಟ್ ಗೇನು ತುಂಬ ಸುಲಭ ಅದು, ಆದರೆ ವೆಯ್ಟ್ ಲಾಸ್ ಇದೆಯಲ್ಲ ತುಂಬ ಕಷ್ಟ, ಅದು ತುಂಬಾ ಕಷ್ಟ. ಸುಲಭಕ್ಕೆ ವೆಯ್ಟ್ ಲಾಸ್ ಅಂತೂ ಖಂಡಿತ ಆಗಲ್ಲ. ಈಗ ವೆಯ್ಟ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅಂದರೆ ಅದರ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಅವ್ರದ್ದು. ಅಷ್ಟು ಅವರು ತುಂಬ ಡಿಸಿಪ್ಲಿನ್ ಆಗಿರ್ತಾರೆ, ಊಟ ತಿಂಡಿಲಿ ಒಂದು ಸ್ಟ್ರಿಕ್ಟ್ ಆಗಿರ್ತಾರೆ, ಮತ್ತು ದಿನ ವ್ಯಾಯಾಮಗಳು ಮಾಡೋದು ಎಲ್ಲ ಮಾಡೋದ್ರಿಂದ ಆ ಥರ ಮೇಂಟೈನ್ ಆಗಿರುತ್ತೆ. ಇಲ್ಲ ಅಂದರೆ ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಜಗತ್ತನ್ನು ಕಾಡ್ತಿರುವ ದೊಡ್ಡ ಸಮಸ್ಯೆ ಅದು. ಹೆಣ್ಣು ಮಕ್ಕಳಲ್ಲಂತೂ ಭಾಳ ಎಲ್ಲರಿಗೂ ಸಮಸ್ಯೆ ಏನು ಅಂತಂದರೆ ವೆಯ್ಟ್ ಗೇನು. ಈಗ ತೂಕವನ್ನು ಯಾವ ರೀತಿ ಮ್ಯಾನೇಜ್ ಮಾಡೋದು ಅನ್ನೋದೇ. ಆಮೇಲೆ ಕೆಲವರು ತುಂಬ ದಪ್ಪ ಇರ್ತಾರಲ್ಲ, ಅವ್ರನ್ನ ನಾವು ನೋಡಿದಾಗ ಜನಸಾಮಾನ್ಯರು ಏನು ಅನ್ಕೊಂತಾರೆ ಅಂದರೆ, ಏನು ಹಿಂಗೆ ಇಷ್ಟು ದಪ್ಪ ಇದ್ದಾರೆ, ಇದೇನು ತಿಂತಾರಪ್ಪ ಇವರು, ತಿಂದು ದಪ್ಪ ಆಗಿಬಿಟ್ಟಿದ್ದಾರೆ ಅಂತ ಅನ್ಕೊಂತಾರೆ. ಈಗ ನೋಡಿ, ಕೆಲವು ಸೆಲೆಬ್ರಿಟಿಗಳನ್ನೇ ನಾವು ನೋಡಿದಾಗ, ಅಯ್ಯೋ ಈಗ ಮೊದಲೆಲ್ಲ ತುಂಬ ತೆಳ್ಳಗಿರ್ತಿದ್ರು ಅವರು. ಈಗ ಒಂದಷ್ಟು ಜನನ ನೀವು ನೋಡಿ, ಅವರು ಸರಿತಾ ಅವರಾಗ್ಬೋದು, ಅಂಬಿಕಾ ಅವರಾಗ್ಬೋದು. ಆವಾಗ ನೀವು ಈಗ ಅವ್ರನ್ನ ನೋಡಿದ್ರೆ ಇವರು ಒಂಥರ ತೆಳ್ಳಗಿದ್ದವರು ಇವಾಗೆಲ್ಲ ದಪ್ಪ ಆಗಿಬಿಟ್ಟಿದ್ದಾರೆ. ಅದು ನೋಡಿದಾಗ ಅನಿಸುತ್ತೆ, ಏನು ಹಿಂಗೆ ತಿಂತಾರ ಇವರು ಅಂತ. ಆದರೆ ವೆಯ್ಟ್ ಗೇನ್ ಆಗೋದು, ತೂಕ ಬೊಜ್ಜುತನ ಬರೋದು ಬರೀ ತಿನ್ನೋದ್ರಿಂದ ಅಲ್ಲ. ಬರೀ ತಿನ್ನುವುದು ಅನ್ನೋದಿದೆಯಲ್ಲ, ಅದು ಒಂದೇ ಅಲ್ಲ. ಹಾರ್ಮೋನ್ಸ್ಗಳು, ಜೀನ್ಸ್ಗಳು ಮತ್ತು ನಮ್ಮ ಜೀವಕೋಶ ಯಾವ ರೀತಿ ನಡ್ಕೊಳ್ಳುತ್ತೆ, ಅದರದ್ದು ಕೆಲಸ ಏನು, ಮತ್ತು ನಮ್ಮ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಬರೀ ಒಂದು ಅಂಶ ಅಲ್ಲ. ತಿನ್ನೋದು ಒಂದೇ ಅಲ್ಲ, ಜೊತೆಗೆ ಹಾರ್ಮೋನ್ಗಳು ಯಾವ್ಯಾವ ರೀತಿ ಹಾರ್ಮೋನ್ಗಳು ಬಿಡುಗಡೆ ಆಗ್ತಿದೆ, ಅಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ ಅನ್ನೋದು, ಯಾವ್ಯಾವ ಜೀನ್ಸ್ಗಳು ಎಕ್ಸ್ಪ್ರೆಸ್ ಆಗ್ತಿದೆ, ವ್ಯತ್ಯಾಸ ಆಗಿದೆ. ಆಮೇಲೆ ಮೆದುಳಿನಲ್ಲಿ ಯಾವ ರೀತಿ ಅದು ರೆಕಗ್ನೈಸ್ ಮಾಡ್ತಾ ಇದೆ ಅದನ್ನು, ಆ ಒಂದು ಪರಿಸರವನ್ನು ಅನ್ನೋದು, ಇದೆಲ್ಲ ಒಟ್ಟಾರೆ ಸೇರಿನೇ ಬೊಜ್ಜುತನ ಅಂತ ಬರೋಂಥದ್ದು. ಸಿಂಪಲ್ ಅಲ್ಲ, ಇದು ವೆರಿ ವೆರಿ ಕಾಂಪ್ಲೆಕ್ಸ್. ಅದಕ್ಕೆ ವೆಯ್ಟ್ ಗೇನು ತುಂಬ ಸುಲಭ, ವೆಯ್ಟ್ ಲಾಸ್ ಅನ್ನೋದು ಶತಪ್ರಯತ್ನ ಮಾಡಿದಾಗ ಮಾತ್ರ ವೆಯ್ಟ್ ಲಾಸ್ನ ನಾವು ಮಾಡ್ಕೋಬೋದು. ಏನಕ್ಕೆ ಈ ಥರ ಆಗ್ತಾಯಿದೆ? ವೆಯ್ಟ್ ಗೇನ್ ಸುಲಭ, ವೆಯ್ಟ್ ಲಾಸ್ ಏನಕ್ಕೆ ಕಷ್ಟ ಅಂತಂದರೆ, ವಿಕಾಸಕ್ಕೆ ಹೋಗಬೇಕು ನಾವು. ಮನುಷ್ಯನ ವಿಕಾಸ ಆಯ್ತಲ್ವ, ವಿಕಾಸದ ಹಂತದಲ್ಲಿ ಏನಾಗಿದೆ ಅಂದರೆ, ನಮ್ಮ ಬ್ರೈನ್ ಇದೆಯಲ್ಲ
ಅವಾಗಲೂ ಇವಾಗಲೂ ಅಂಥ ಬದಲಾವಣೆಗಳಾಗಿಲ್ಲ. ವಿಕಾಸ ಆದಮೇಲೆ ಹೋಮೋಸೆಪಿಯನ್ಸ್ ಅಂತ ನಾವು ಆದಮೇಲೆ ಆವಾಗ ಮೆದುಳು ಹೇಗಿತ್ತು ಇವಾಗನಿಗೂ ಅಂಥ ವ್ಯತ್ಯಾಸ ಆಗಿಲ್ಲ. ಆವಾಗ ಏನು ಮೆದುಳು ಅಂದ್ಕೊಂಡಿತ್ತು ಈಗಲೂ ಅದು ಅದೇ ಥರನೇ ತಿಳ್ಕೊಂಡಿದೆ. ನಾವು ಬದಲಾವಣೆಗಳಾಗಿದ್ದೀವಿ, ದೈಹಿಕವಾಗಿ ಬದಲಾವಣೆ ಆಗಿದೆ, ಆದರೆ ಮೆದುಳು ಥಿಂಕ್ ಮಾಡೋದು ಹಾಗೆ. ವಿಕಾಸದ ಹಂತದಲ್ಲಿ ಮನುಷ್ಯ ಕಾಡಿನಲ್ಲಿ ಬುಡಕಟ್ಟು ಅನ್ಬೋದು ಅಥವಾ ನಾವು ಆದಿವಾಸಿಗಳು ಅನ್ಬೋದು, ಅವರೆಲ್ಲ ಅದಕ್ಕಿಂತ ಹಿಂದೆ ಅಂತಲೂ ಯೋಚನೆ ಮಾಡೋದಾದರೆ ಆಹಾರ, ಇವಾಗ ನಾನು ಆಹಾರ ಸೇವನೆ ಮಾಡಿದ್ರೆ ನೆಕ್ಸ್ಟ್ ನನಗೆ ಮಧ್ಯಾಹ್ನಕ್ಕೆ ಆಹಾರ ಸಿಕ್ಕುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಅವತ್ತಿನ ದಿನ ಆಹಾರ ಸಿಕ್ಕುತ್ತೋ ಇಲ್ವೋ ಗ್ಯಾರಂಟಿನೇ ಇಲ್ಲ. ಇವತ್ತು ಆಹಾರ ಸಿಕ್ಕಿದ್ರೆ 3 ದಿನ ಆದರೂ ಸಿಕ್ಕದೇ ಇರ್ಬೋದು. ಎಲ್ಲೋ ಒಂದು ಹಣ್ಣು ಸಿಕ್ತು ತಿಂದರು, ಆಮೇಲೆ ಇನ್ನೊಂದು ಕಡೆ ಹುಡುಕೊಂಡು ಆಹಾರನ ಹೋದರೆ ಇಲ್ಲ, ಆಹಾರ ಇರೋದಿಲ್ಲ. ಆಮೇಲೆ ಯಾವುದೋ ಒಂದು ಪ್ರಾಣಿನ ಬೇಟೆ ಆದಾಗ ಅವತ್ತು ಬೇಟೆ ಸಿಕ್ಕಿರ್ಬೋದು, ಇನ್ನು 1 ವಾರ ಬೇಟೆನೇ ಸಿಗದೇ ಇರಬಹುದು. ಅವಾಗೇನಾಯಿತು, ಇಂಥದ್ದೆಲ್ಲ ಆಹಾರಕ್ಕೋಸ್ಕರ ಮನುಷ್ಯ ಅವಾಗ ಮಾನವನ ವಿಕಾಸ ಅಂತ ಬೇಕಾದ್ರೆ ಇನ್ನೊಂದು ಸಲ ನಾವು ಮಾತಾಡೋಣ. ಅಂಥ ಹಂತದಲ್ಲಿ ಏನಾಯಿತು ಅಂದರೆ ತುಂಬ ಸತ್ತೋದ ಅವನು, ಆಹಾರ ಇಲ್ಲದೆ ಆತ ಸತ್ತೋದ. ಆವಾಗ ಏನಾಯಿತು, ಬ್ರೈನು ಡೆವಲಪ್ ಆಗ್ತಾ ಇತ್ತಲ್ಲ, ಅದು ಒಂದು ಕಂಡಿಡ್ಕಂತು, ನೀನು ಹಿಂಗೆ ಆದರೆ ನೀನು ಸತ್ತೋಗ್ತೀಯ, ನೀನು ಉಳಿಯಲ್ಲ. ಅದಕ್ಕೆ ಏನು ಮಾಡೋಣ ಅಂದರೆ ಆಹಾರ ಜಾಸ್ತಿ ಸಿಕ್ಕಿದಾಗ ಹೆಚ್ಚಾದ ಆಹಾರವನ್ನು ಶೇಖರಣೆ ಮಾಡ್ಕೊಂಬಿಡೋದು ದೇಹದಲ್ಲೇ. ಅವನು ಶೇಖರಣೆ ಹೊರಗಡೆ ಮಾಡೋಕ್ಕಾಗಲ್ಲ. ಅವನು ಎಲ್ಲೋ ಇಟ್ಟೋಗಿರ್ತಾನೆ, ಯಾವುದೋ ಪ್ರಾಣಿ ತಿಂದಿರುತ್ತೆ, ಇನ್ಯಾರೋ ಎತ್ಕೊಂಡು ಹೋಗಿರ್ತಾರೆ, ಹೊರಗಡೆ ಶೇಖರಣೆ ಮಾಡೋಕ್ಕಾಗಲ್ಲ. ಆವಾಗ ನಾನು ವಿಕಾಸದ ಹಂತ ಅಂದಾಗ ಕಾಡುಗಳು ಜ್ಞಾಪಕ ಮಾಡ್ಕೊಳ್ಳಿ, ನೀವು ಕಲ್ಪನೆ ಮಾಡ್ಕೊಳ್ಳಿ. ಅವಾಗೇನಾಯಿತು, ನಿನ್ನ ದೇಹದಲ್ಲೇ ಶೇಖರಣೆ ಮಾಡಿಬಿಡೋಣ ಅನ್ನೋ ಥರ ಮೆದುಳು ಟ್ಯೂನ್ ಆಯಿತು. ಅವಾಗೇನಾಯಿತು, ಎಡಿಪೋಸೈಟ್ಸ್ಗಳು ಅಂತ ದೇಹದಲ್ಲಿ ಕೊಬ್ಬನ್ನು ಹಿಡಿದಿಟ್ಟುಕೊಳ್ಳುವ ಜೀವಕೋಶಗಳು ಹುಟ್ಕೊಂಡು, ಕೊಬ್ಬನ್ನೇ ಶೇಖರಣೆ ಮಾಡಿಕೊಳ್ಳುವಂತಹ ಜೀವಕೋಶಗಳು. ಕೊಬ್ಬು ಎಲ್ಲಿ ಶೇಖರಣೆ ಆಗುತ್ತೆ? ವಿಸರಲ್ ಫ್ಯಾಟ್ ನಮ್ಮ ಹೊಟ್ಟೆ ಮೇಲೆ ಇರುತ್ತೆ, ಸೊಂಟ, ಹೊಟ್ಟೆ, ಕೆಲವೊಂದು ಭಾಗದಲ್ಲಿ. ಅದು ಎಲ್ಲಿ ಅಂತಂದರೆ ನಮ್ಮ ಲಿವರ್ ಹತ್ರ ಮತ್ತು ನಮ್ಮ ಪ್ಯಾನ್ಕ್ರಿಯಾಸ್ ಹತ್ರ, ಈ ಥರದ ಹತ್ತಿರದಲ್ಲಿ ಅದು ಫ್ಯಾಟ್ ಡೆಪಾಸಿಷನು ಆಗೋದು ಶುರುವಾಯಿತು. ಇದು ವಿಕಾಸದಲ್ಲಿ ನಡೆದಿರೋ ಅಂಥದ್ದು. ಇದನ್ನು ಟ್ರಿಫ್ಟಿ ಜೀನ್ ಹೈಪಾಥಿಸಿಸ್ ಅಂತ ಕರೀತಾರೆ. ಟ್ರಿಫ್ಟಿ ಜೀನ್ ಹೈಪಾಥಿಸಿಸ್ ಅಂದರೆ ಯಾವಾಗ ನನಗೆ ಜಾಸ್ತಿ ಸಿಕ್ಕುತ್ತೆ ನಾನು ತಿನ್ಬಿಡೋದು, ಸಿಕ್ಕದೇ ಇದ್ದಾಗ ಆ ಇರೋ ಶಕ್ತಿ ಇರುತ್ತಲ್ಲ, ಶೇಖರಣೆ ಆಗಿರುತ್ತಲ್ಲ, ಅದನ್ನು ಬಳಸ್ಕೊಂಡು ನಾನು ಇನ್ನೊಂದು ಸಲ ಆಹಾರ ಸಿಗೋವರೆಗೂ ಬದುಕೋದು ಅಂತ. ಇದು ಟ್ರಿಫ್ಟಿ ಜೀನ್ ಹೈಪಾಥಿಸಿಸ್ಸು. ಅವಾಗೇನಾಗಿತ್ತು ಅಂತಂದರೆ, ವಾತಾವರಣ ನೋಡಿ, ಸಕ್ಕರೆ ಏನೂ ಇಲ್ಲ, ಸಕ್ಕರೆ ಆ ಥರದ್ದು ಈಗ ನಮಗೇನು ಸಕ್ಕರೆ ನಾವು ತಿಂತಾಯಿದ್ದೀವಿ ಅವೆಲ್ಲ ಏನೂ ಇಲ್ಲ. ಆಮೇಲೆ ಇವಾಗಿನ ಥರ ಸೆಡೆಂಟ್ರಿ ಇಲ್ಲ, ಚಲನೆ ನಡೀತಾ ಇದ್ದ ಆಹಾರ ಕುಡ್ಕೊಂಡು ಹೋಗ್ತಿದ್ದ, ಅವನು ಚಲನೆಯೇ ಇತ್ತು. ಮತ್ತು ಅವನಿಗೆ ಯಾವುದೇ ರೀತಿ ಈಗ ನಾವು ಫುಡ್ ಅಂತೀವಿ, ಫುಡ್ ಅವೈಲಬಿಲಿಟಿ ಇರಲಿಲ್ಲ. ಈಗ ನಮಗೆ ಯಾರಿಗೂ ಅನ್ಸರ್ಟನಿಟಿ ಇಲ್ಲ, ನನಗೆ ಮಧ್ಯಾಹ್ನದ ಊಟ ಸಿಕ್ಕಲ್ಲ ಅಂತ ಯಾರೂ ಅಂದ್ಕೊಳ್ಳಲ್ಲ, ಎಲ್ಲರಿಗೂ ಸಿಕ್ಕುತ್ತೆ. ಯಾರಿಗೆ ಸಿಗ್ತಾ ಇಲ್ಲ ಹೇಳಿ? ಎಲ್ಲೋ ಅಪರೂಪ ಇದೆ, ಇಲ್ಲ ಅಂತಲೇ ಹೇಳ್ಬಾರ್ದು. ಎಲ್ಲೋ ಕೆಲವರಿಗೆ ಮಾತ್ರ ಊಟ ಸಿಕ್ಕಲ್ಲ ಅಂತಂದರೆ ಬೇಡಿ ತಿಂತಾರೆ, ಒಟ್ಟಿನಲ್ಲಿ ಹೊಟ್ಟೆ ತುಂಬಿಸ್ಕೊಂತಾರೆ. ನೋಡಿ, ನಮ್ಮ ಸ್ವರ್ಗದ ಕಲ್ಪನೆಗಳಲ್ಲಿ ಏನು ಬರುತ್ತೆ ಅಂದರೆ, ಅಲ್ಲಿ ತುಂಬ ಒಳ್ಳೆ ಊಟ ಇರುತ್ತೆ, ಅಲ್ಲಿ ಹಣ್ಣಿರುತ್ತೆ, ಅಲ್ಲಿ ಜೇನಿನ ನದಿ ಹರಿಯುತ್ತೆ ಅಂತ ಬಂದಿರೋದು ಬಹುಶಃ ಈ ಆದಿವಾಸಿ ಅಲ್ಲ, ಈ ಒಂದು ಏನಂತಾರೆ ಬುಡಕ್ ಅಂದರೆ ಅದಕ್ಕಿಂತ ಹಿಂದಿನ ಒಂದು ಮನುಷ್ಯನ ಒಂದು ಕಲ್ಪನೆ ಅದು. ಯಾಕಂದ್ರೆ ಅವ್ನಿಗೆ ಊಟ ಇರಲಿಲ್ಲ, ಅಲ್ಲಿ ಸಿಗುತ್ತೆ ಅಂತ ಅವನು ಅನ್ಕೊಂಡ, ಸ್ವರ್ಗದಲ್ಲಿ ಒಳ್ಳೆ ಕೆಲಸ ಮಾಡಿ ಸಿಗುತ್ತೆ. ಹೌದು, ಖಂಡಿತ. ನೋಡಿ, ಅದೇನೇ ಬೇಸಲ್ಲಿ ತುಂಬ ಚೆನ್ನಾಗಿ ಕನೆಕ್ಟ್ ಆದ್ರಿ ನೀವು. ಹಾಗಾಗಿ ಇದೇನು ಮಾಡ್ತು, ಜೀವಕೋಶಗಳನ್ನು ಹಿಡಿದಿಟ್ಕಂತು. ಸಿಸ್ಟಮ್ ಆ ಬ್ರೈನ್ದು ಹಂಗೆ ನಿಂತ್ಕೊಂಡ್ಬಿಟ್ಟಿದೆ, ಆದರೆ ವಾತಾವರಣ ಚೇಂಜ್ ಆಗಿದೆ. ಈಗ ನಮಗೆ ಆಹಾರ ಅಬಂಡೆಂಟ್, ತಿನ್ನೋದು ಕಣ್ಣಿಗೆ ಬೇಕಾಗಿದ್ದಂಥದ್ದು ಸಿಕ್ಕುತ್ತೆ. ಯಾರಿಗೂ ಹಸಿವಿನಿಂದ ಸತ್ತವರು ಇರ್ಬೋದು, ಅಪರೂಪಕ್ಕೆ ಒಂದೊಂದು ಉದಾಹರಣೆಗಳು, ಅಪರೂಪದಲ್ಲಿ ಅಪರೂಪ, ಹಸಿವಿನಿಂದ ಸತ್ತವರು ಯಾರೂ ಇಲ್ಲ. ಆಮೇಲೆ ಹೈಲಿ ಪ್ರೋಸೆಸ್ ಡಯಟು, ಎಲ್ಲ ಸಕ್ಕರೆ, ಉಪ್ಪು, ಕೊಬ್ಬು ಎಲ್ಲ ಜಾಸ್ತಿ. ಆಮೇಲೆ ಇವಾಗಿನ ವಾತಾವರಣ ಸೆಡೆಂಟ್ರಿ ಲೈಫ್ ಸ್ಟೈಲು. ಆವಾಗ ಬರೀ ಚಲನೆಯೇ, ಅವನು ಬರೀ ಓಡಾಡ್ತಾ ಇದ್ದ, ಅದೆಲ್ಲ ಎನರ್ಜಿ ಇದಾಗ್ತಾ ಇತ್ತು. ಆಮೇಲೆ ಫ್ಯಾಟ್ ಡೆಪಾಸಿಟಲ್ಲಿ ಎಲ್ಲಿ ಇತ್ತು ಅದೆಲ್ಲ ಇದಾಗ್ತಾ ಇತ್ತು, ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾಯಿತ್ತು. ಈಗ ವಾತಾವರಣ ಬೇರೆ, ಪರಿಸ್ಥಿತಿಗಳು ಅವಾಗಿಂದು ಇವಾಗಿಂದು ಸಂಪೂರ್ಣವಾಗಿ ಬೇರೆ. ಮೆದುಳಿನ ಕೆಲಸ ಅದೇನು, ಈಗಲೂ ಅದೇನು ಅನ್ಕೊಳ್ಳುತ್ತೆ ಅಂತಂದರೆ, ನಾಳೆ ದಿನ ನನಗೆ ಊಟ ಸಿಕ್ಕಲ್ಲ ಅಂತಲೇ ಮೆದುಳು ಥಿಂಕ್ ಮಾಡೋದು. ಅದಕ್ಕೆ ತಿಂದಾಗ ಏನಾಗುತ್ತೆ, ಈಗ ಒಂದಷ್ಟು ನಮ್ಮ ದೇಹಕ್ಕೆ ಎಷ್ಟೋ ಪೂರಕ, ಈಗ ಬೇಕಾಗಿರೋಷ್ಟು ಎಷ್ಟೋ ಒಂದು ಆಹಾರ ಬೇಕು ನನಗೆ ಶಕ್ತಿ, ನಾವು ತಿಂತೀವಲ್ಲ, ತಿಂದಾಗ ಏನಾಗುತ್ತೆ ಅಂದರೆ ದೇಹಕ್ಕೆ ಎಷ್ಟನ್ನ ತಕ್ಷಣ ಯುಟಿಲೈಸ್ ಮಾಡುತ್ತದು. ಏನಾಗುತ್ತೆ, ನಾವು ಕಾರ್ಬೋಹೈಡ್ರೇಟ್ ತಿಂದಾಗ ಏನಾಗುತ್ತೆ, ಕಾರ್ಬೋಹೈಡ್ರೇಟು ಅದು ಏನಾಗುತ್ತೆ ಫ್ಯಾಟಿ ಆ್ಯಸಿಡ್ ಆಗಿ, ನಂತರ ಅಸಿಟೈಲ್ ಕೋಯೆ ಆಗುತ್ತೆ, ಅಸಿಟೈಲ್ ಕೋಯೆ ಆಗಿ ನಂತರ ಫ್ಯಾಟಿ ಆ್ಯಸಿಡ್ ಆಗಿ ಟ್ರೈಗ್ಲಿಸರೈಡ್ ಆಗಿ ಇದಾಗುತ್ತೆ. ಒಂದಷ್ಟು ಕರಗಿಬಿಡುತ್ತೆ, ಒಂದಷ್ಟು ಯುಟಿಲೈಸ್ ಮಾಡ್ಕೊಂಬಿಡುತ್ತೆ ಜೀವಕೋಶ. ಇನ್ಸುಲಿನ್ ಮೇಯ್ನ್ ಇಲ್ಲಿ. ಇನ್ಸುಲಿನ್ ಏನು ಮಾಡುತ್ತೆ, ಅದು ಜೀರ್ಣ ಆದಾಗ ಅಲ್ಲಿ ಬಿಡುಗಡೆಯಾಗುವ ಗ್ಲೂಕೋಸನ್ನು ನಮ್ಮ ಜೀವಕೋಶಗಳು ಅದನ್ನು ತಗೊಳ್ಳೋ ಥರ ಮಾಡುತ್ತೆ.
ತಗಂತ ಫೈನು ಆಯಿತು. ನೀವು ಆಹಾರ ಎಷ್ಟು ತಿಂದಾಗ, ಒಂದು ಇಡ್ಲಿ ತಿಂದಾಗ ಅಷ್ಟಾಗೋದು. ನೀವು ಚೆನ್ನಾಗಿದೆ ಅಂತ 4 ಇಡ್ಲಿ ತಿಂದ್ರಿ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಮಿಕ್ಕಿರುತ್ತಲ್ಲ ಕಾರ್ಬೋಹೈಡ್ರೇಟು, ಅದನ್ನು ಇನ್ಸುಲಿನ್ ಮುಖಾಂತರ ಏನಾಗುತ್ತೆ, ಕಾರ್ಬೋಹೈಡ್ರೇಟು ಅಸಿಟೈಲ್ ಕೋಯೆ ಆಗಿ ಅಲ್ಲಿಂದ ಫ್ಯಾಟಿ ಆ್ಯಸಿಡ್ ಆಗಿ ಟ್ರೈಗ್ಲಿಸರೈಡ್ ಆಗಿ ಆ ಒಂದು ಎಡಿಪೋಸೈಟು ಜೀವಕೋಶ, ಕೊಬ್ಬಿನ ಜೀವಕೋಶಗಳು ಅಂತೀವಿ ಎಡಿಪೋಸೈಟ್ಸು, ಇದರೊಳಗಡೆ ಸೇರ್ಕೊಳ್ಳುತ್ತಿದ್ದು. ಇದು ಏನಕ್ಕೆ ಅಂತಂದರೆ, ಈಗಲೂ ಮೈಂಡ್ ಥಿಂಕ್ ಮಾಡುತ್ತೆ ನಿನಗೆ ಇನ್ನೂ ಒಂದು ವಾರ ಆಹಾರ ಸಿಕ್ಕಲ್ಲ ಅನ್ನೋ ಒಂದು ಥಿಂಕಿಂಗಲ್ಲೇ ಇಷ್ಟೆಲ್ಲ. ಅದು ಗೊತ್ತಿಲ್ಲ, ಪರಿಸ್ಥಿತಿ ಬೇರೆ ಆಗಿದೆ, ನಾನು ಬದಲಾಗಬೇಕು ಅನ್ನೋದು ಅದಕ್ಕೆ ಇನ್ನೂ ಗೊತ್ತಾಗಿಲ್ಲ. ಇನ್ನೂ ಎಷ್ಟೋ, ಇನ್ನೂ ಒಂದು 100 ಅಲ್ಲ, ಇನ್ನೂ ಜಾಸ್ತಿ ಬೇಕಾಗುತ್ತೆ, ಇನ್ನೊಂದಷ್ಟು ಸಾವಿರಾರು ವರ್ಷ ಆಗಬೇಕದು ಆ ಥರ ಮಾಡಿಫಿಕೇಷನ್ ಆಗೋದಕ್ಕೆ. ಅಲ್ಲಿವರೆಗೂ ನಾವು ಈ ಕೊಬ್ಬಿನಿಂದಾಗಿ ಮೆಟಬಾಲಿಕ್ ಡಿಸಾರ್ಡರ್ ಆಗಿ ಜನ ನಾನಾ ರೀತಿಯ ಅನಾರೋಗ್ಯ. ಆವಾಗ ಯಾವುದು ಜೀವವನ್ನು ರಕ್ಷಣೆ ಮಾಡಬೇಕಾಗಿತ್ತೋ ಈಗ ಜೀವವನ್ನು ತೆಗೆಯುವಂಥದ್ದು ಆಗ್ತಾಯಿದೆ. ಆವಾಗ ರಕ್ಷಣೆ ಬೇಕಿತ್ತು, ಬದುಕಬೇಕಿತ್ತು, ಅದಕ್ಕೋಸ್ಕರ ಈ ಕೊಬ್ಬಿನ ಜೀವಕೋಶಗಳು ನಮಗೆ ಬೇಕಿತ್ತು. ಆದರೆ ಇವಾಗ ಏನಾಗ್ತಾ ಇದೆ, ಅದರಿಂದನೇ ಏನಾಗ್ತಿದೆ, ನಮಗೆ ನಾನಾ ರೀತಿಯ ಮೆಟಬಾಲಿಕ್ ಡಿಸಾರ್ಡರ್, ಹೈ ಬ್ಲಡ್ ಪ್ರೆಷರ್ ಆಗ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಡಯಾಬಿಟಿಸ್ ಆಗ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇವೆಲ್ಲ ಬರ್ತಿರೋದು ಕೊಬ್ಬಿನಿಂದ. ಈ ಕೊಬ್ಬಿನ ಈ ಅಡಿಪೋಸೈಟ್ಸ್ಗಳು ಅಂತ ಏನು ಹೇಳಿದೆ ನಾನು, ಇದರಿಂದ ಏನಾಗುತ್ತೆ, ಈಗ ಸಾಮಾನ್ಯವಾಗಿ ನಾವು ಏನಾದರೂ ಒಂದು ಊಟ ಮಾಡಿದಾಗ ನಮಗೆ ಸಾಕು ಅಂತ ಅನಿಸುತ್ತೆ, ಸ್ಯಾಟಿಸ್ಫ್ಯಾಕ್ಷನ್. ಏನಕ್ಕೆ ಅಂದರೆ ಲೆಪ್ಟಿನ್ ಅಂತ ಒಂದು ಹಾರ್ಮೋನ್ ಇದೆ, ಇದು ಕೊಬ್ಬಿನ ಜೀವಕೋಶಗಳಿಂದನೇ ಬಿಡುಗಡೆ ಆಗೋದು. ಲೆಪ್ಟಿನ್ ಮತ್ತು ಇನ್ನೂ ಸುಮಾರಿದೆ, ನಾನು ನಂತರ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇನು ಮಾಡುತ್ತೆ, ನಮ್ಮ ಬಾಡಿಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ, ಅದಕ್ಕೆ ಸಾಕು ಅಂತ ಒಂದು ಸಿಗ್ನಲ್ ಕೊಡುತ್ತೆ, ನಾವು ನಿಲ್ಲಿಸಲ್ಲ. ಯಾವಾಗ ಇನ್ನೂ 1-2 ತುತ್ತು ಬೇಕು ಅಂತ ನಮ್ಗೆ ಅನಿಸುತ್ತೆ, ಆವಾಗಲೇ ನಾವು ಎದ್ದೇಳಬೇಕಂತೆ. ನಮಗೆ ಇನ್ನೊಂದು ಆಯಿತು ಅಂತ ಅನಿಸಿ ಒಂದು ಕ್ಷಣ, ಅಯ್ಯೋ ಇನ್ನೊಂದೆರಡು ತುತ್ತು ಬೇಕಾ ಅಂದಾಗ ಬೇಡ ಅಂತ ಎದ್ಬಿಡ್ಬೇಕಂತೆ. ದಟ್ ಈಸ್ ಅ ಕರೆಕ್ಟ್ ಸಿಗ್ನಲ್. ಏಕೆಂದರೆ ಸಿಗ್ನಲ್ ಬಂತು ಲೆಪ್ಟಿನಿಂದ. ಲೆಪ್ಟಿನ್ ಅನ್ನೋದು ಸ್ಯಾಟಿಟಿ ಹಾರ್ಮೋನ್, ಅದು ಎಡಿಪೋಸೈಟ್ಗಳಿಂದನೇ ಬಿಡುಗಡೆ ಆಗೋದು. ನಾವೇನು ಮಾಡ್ತೀವಿ, ಹಂಗೆ ಮಾಡೋದಿಲ್ಲ. ಸಿಗ್ನಲ್ ಕೊಟ್ಟಾದ್ಮೇಲೂ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅದು ತಿನ್ನಲೇ ಇಲ್ವಲ್ಲ ನಾನು, ತಡಿ ಅದು ತಿನ್ನು, ಇದು ತಿನ್ನು. ಇದು ಏನಾಗುತ್ತೆ ಅಂದರೆ ಲೆಪ್ಟಿನ್ ರೆಸಿಸ್ಟೆನ್ಸ್ ಅಂತ ದೇಹದಲ್ಲಿ ಡೆವಲಪ್ ಆಗಿಬಿಡುತ್ತೆ. ಲೆಪ್ಟಿನ್ ಹಾರ್ಮೋನ್ಗೆ ರೆಸಿಸ್ಟೆನ್ಸು ಬ್ರೈನು ಅದು ಏನು ಮಾಡುತ್ತೆ, ಅದನ್ನು ತಿರಸ್ಕಾರ ಮಾಡಿ ಏನಾಗುತ್ತೆ, ರೆಸಿಸ್ಟೆಂಟು. ಅಂದರೆ ಅದು ಹೇಳೋದೇ ಇಲ್ವಾ? ಹೇಳೋದೇ ಇಲ್ಲ. ಹಂಗಾಗಿ ಏನಾಗುತ್ತೆ, ನೀವು ಎಷ್ಟೇ ತಿಂತಾ ಇದ್ರೂ ಸಿಗ್ನಲ್ಲೇ ಹೋಗೋದಿಲ್ಲ ನಿಮ್ಮ ಬ್ರೈನಿಗೆ. ನಾವು ಓವರ್ ಈಟಿಂಗು ಶುರು ಮಾಡಿದಾಗ ಅದು ಹಾಗೆ ಆಗೋದು. ಶುರು ಮಾಡಿದಾಗ ಏನಾಗುತ್ತೆ ಅಂದರೆ, ಅವಾಗ ಎಲ್ಲೋ ಒಂದು ಪಾಯಿಂಟಲ್ಲಿ ಗೊತ್ತಾಗುತ್ತೆ ನಮಗೆ. ಬಟ್ ನಾವೇನು ಮಾಡಿಬಿಡ್ತೀವಿ, ಕೆಲವರು ನೋಡಿ ಕ್ವಾಂಟಿಟಿ ತುಂಬ ಜಾಸ್ತಿ ತಿಂತಾರೆ, ಲೆಪ್ಟಿನ್ ರೆಸಿಸ್ಟೆನ್ಸು ದಪ್ಪ ಇರ್ತಾರೆ ಅವರು. ಕಾರಣ ಏನು ಅಂತಂದರೆ, ಆ ಲೆಪ್ಟಿನ್ ರೆಸಿಸ್ಟೆನ್ಸ್ ಯಾವಾಗ ಆಗಿಬಿಡುತ್ತೆ, ಬ್ರೈನು ಸಿಗ್ನಲ್ ಕೊಡಲ್ಲ ಸ್ಟಾಪ್ ಅಂತೇಳಿ. ಅದು ಬಹಳ ಮುಖ್ಯ, ಅದೊಂದು ಕ್ರೂಷಿಯಲ್ ಪಾಯಿಂಟ್ ಸರ್. ಅದು ಆ ಕ್ರೂಷಿಯಲ್ ಪಾಯಿಂಟ್ ದಾಟ್ಬಿಟ್ರೆ ನಾವು ದಪ್ಪ ಆಗಿಬಿಡ್ತೀವಿ. ಅದು ಕೆಲವರು ನೋಡಿ ಆ ಕ್ರೂಷಿಯಲ್ ಪಾಯಿಂಟಲ್ಲೇ ಎದ್ಬಿಡ್ತಾರೆ ಅವರು. ಇಷ್ಟೇ ಅವರು ದಿನ ನೀವು ಎಂಥ ಅಮೃತನೇ ಕೊಡಿ ಅವ್ರಿಗೆ ಎಷ್ಟು ತಿನ್ನಬೇಕು ಕ್ವಾಂಟಿಟಿ, 2 ದೋಸೆ ಅಂದರೆ 2 ದೋಸೆ, 2 ಇಡ್ಲಿ 2 ಇಡ್ಲಿ, ನೀವು ಎಷ್ಟೇ ಬಲವಂತ ಮಾಡಿ ಹಾಕ್ತೀನಿ ಅಂದರೂ ಬೇಡ ಅಂತಾರೆ. ಏಕೆಂದರೆ ಆ ಥರ ಡೆವಲಪ್ ಮಾಡ್ಕೊಂಡಿರ್ತಾರೆ. ಆಮೇಲೆ ವಿಸರಲ್ ಫ್ಯಾಟ್ ಅಂದರೆ ಈ ಕೊಬ್ಬು. ಲಾಸ್ಟಿಗೆ ನಾವು ಏನು ಮಾತಾಡೋದು ಮರ್ತು ಬಿಡ್ತೀನಿ, ಅದಕ್ಕೆ ಕೇಳ್ತಿರೋದು. ಅಂದರೆ ಒಂದಷ್ಟು ಫಾರ್ಮುಲಾಗಳು ಹೇಳಿ, ಅಂದರೆ ಇದನ್ನು ಅವಾಯ್ಡ್ ಮಾಡೋಕ್ಕೆ, ಈ ತಿನ್ನೋದನ್ನು ಜಾಸ್ತಿ ತಿನ್ನೋದನ್ನು ಅವಾಯ್ಡ್ ಮಾಡೋಕ್ಕೆ ಒಂದು 3 ಸೂತ್ರಗಳು ಅಂದರೆ ಏನು ಹೇಳ್ತೀರಾ ಅನ್ನೋದನ್ನು ನಾನು ಲಾಸ್ಟಿಗೆ ಮಾತಾಡ್ತೀನಿ. ದಯವಿಟ್ಟು ಲಾಸ್ಟ್ ತನಕ ನೋಡಿ. ಎಸ್ ಮೇಡಮ್. ನಂತರ ಏನಾಗುತ್ತೆ, ಈ ವಿಸರಲ್ ಫ್ಯಾಟ್ ಹೊಟ್ಟೆ ಮೇಲೆ, ಈಗ ನೋಡಿ ಕೆನ್ನೆಲ್ಲ ಸಣ್ಣ ಇರುತ್ತೆ, ಹೊಟ್ಟೆ ಮಾತ್ರ ದಪ್ಪ, ಕೈ ಕಾಲು ಸಣ್ಣ, ಹೊಟ್ಟೆ ದಪ್ಪ, ಎಲ್ಲ ಸಾಮಾನ್ಯ ಆಗೋದೆ. ಈ ಬೊಜ್ಜು ನಾವು ಅನ್ಕೊಂತೀವಿ, ಅಯ್ಯೋ ಅಲ್ಲಾಗೋ ಬದಲು ಕೆನ್ನೆಲ್ಲಾರು ಆಗಿರಿ ಚೆನ್ನಾಗಿರೋ ಅಲ್ಲ. ಅದು ನಾವು ಹೇಳ್ಕೊಂಡಂಗೆ ಇಡೀ ನಮ್ಮ ದೇಹದಲ್ಲಿ ನಮ್ಗೆ ಎಲ್ಲಿ ಬೇಕು ಅಲ್ಲಾಗಲ್ಲ, ಅದು ಎಲ್ಲೆಲ್ಲ ಆಗಬೇಕು ಅಲ್ಲೇ ಆಗೋದು ಡೆಪಾಸಿಟ್. ಹೊಟ್ಟೆ ಮೇಲೆ ಕೈ ಕಾಲು ಸಣ್ಣ ಇರುತ್ತೆ, ಹೊಟ್ಟೆ ಸ್ಟಪ್ ಆಗೋಗಿರುತ್ತೆ. ಆಮೇಲೆ ಹಿಂದೆ ಎಲ್ಲ ಒಂಥರ ಕೆಟ್ಟದಾಗಿ ನೋಡಿದ್ರೆ ಕೆಟ್ಟದು ಅಂತಾನೆ. ಹೆಣ್ಮಕ್ಳಿಗೆ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೆ, ಹೆಣ್ಮಕ್ಳಿಗೆ ಹಿಂಭಾಗ ಅವ್ರದ್ದು ದೊಡ್ಡದಾಗ್ಬಿಡುತ್ತೆ. ಹೌದು, ಗಂಡಸರಿಗೆ ಮುಂದೆ ಬರುತ್ತೆ. ಹೌದು, ಅಂದ್ರೆ ಅದೇ ಸರ್, ಎಸ್ಟ್ರೋಜನ್ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇದೆಯಲ್ಲ, ಈ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ, ಇದಕ್ಕೂ ಅವರ ಪುರುಷ ಹಾರ್ಮೋನು ಮಹಿಳೆಯರ ಹಾರ್ಮೋನ್ಗೂ ಲಿಂಕ್ ಇದೆ. ಇವೆಲ್ಲ ಈ ಎಲ್ಲ ಕ್ರಾಸ್ ಟಾಕ್ ಆಗುತ್ತೆ. ಈ ಹಾರ್ಮೋನ್ಸ್ಗಳಿದೆಯಲ್ಲ, ಒಳಗಡೆ ಎಂಥ ಕಮ್ಯುನಿಕೇಷನ್ ನಡೀತಾ ಇರುತ್ತೆ ಅಂತಂದರೆ ಆಶ್ಚರ್ಯ ಆಗುತ್ತೆ ನಮಗೆ. ಈ ಎಲ್ಲ ಹಾರ್ಮೋನ್ಗಳಿಗೂ ಲಿಂಕು, ಕ್ರಾಸ್ ಟಾಕು, ಅದು ಇದಕ್ಕೆ ಹೇಳುತ್ತೆ, ಇದು ಅದಕ್ಕೆ ಹೇಳುತ್ತೆ. ಸೆಲ್ ಕಮ್ಯುನಿಕೇಷನ್ ಅಂತೀವಿ, ಸೆಲ್ ಸಿಗ್ನಲಿಂಗ್ ಅಂತೀವಿ. ಅಯ್ಯೋ ಅದ್ಭುತ, ಅದೊಂದೇ ಒಂದು ದೊಡ್ಡ ವಿಜ್ಞಾನ ಅದು. ಇಲ್ಲಿ ಏನಕ್ಕಾಗೋದು ಅಂದರೆ ವಿಸರಲ್ ಫ್ಯಾಟ್, ಈ ಇನ್ಸುಲಿನ್ ರೆಸಿಸ್ಟೆನ್ಸು, ಈಗ ಕೊಬ್ಬು ಜಾಸ್ತಿ ಆದಂಗೆ, ಅಡಿಪೋಸೈಟ್ಸು ಜಾಸ್ತಿ ಆದಂಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಅಲ್ಲಿಂದನೇ ಕೊಬ್ಬು ಜಾಸ್ತಿಯಾಗಿ ಬೊಜ್ಜುತನ ಬಂದವರಿಗೆ ಡಯಾಬಿಟಿಸು ಕಟ್ಟಿಟ್ಟ ಬುತ್ತಿ ಅನ್ಬೋದು. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಲ್ಲಿಂದನೇ ಆರಂಭ ಆಗೋದು. ಅಡಿಪೋಸೈಟ್ ಜಾಸ್ತಿ ಆದಂಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆದಂಗೆ ನಿಮಗೆ ಹೊಟ್ಟೆ ಸುತ್ತ ವಿಸರಲ್ ಫ್ಯಾಟ್
ವಿಸರಲ್ ಫ್ಯಾಟ್ ಅಂತ ಅದೇ ಅನ್ನೋದು. ಇಂಟೆಸ್ಟೈನು, ಲಿವರು ಇದೆಲ್ಲ ಏನಿದೆ ಇದರ ಸುತ್ತ ಫ್ಯಾಟ್ ಡೆಪಾಸಿಷನ್ ಆಗುತ್ತೆ, ಅದಕ್ಕೆ ಹೊಟ್ಟೆ ಮೇಲೆ ಫ್ಯಾಟ್ ಆಗೋದು. ಪುನಃ ಅಲ್ಲಿಂದ ಆ ಫ್ಯಾಟಿಂದ ಇನ್ನೊಂದಷ್ಟು ಹಾರ್ಮೋನ್ಗಳು ಬಿಡುಗಡೆಯಾಗುತ್ತೆ, ಎಡಿಪೋಕೈನ್ಸ್ ಅಂತ ಅದನ್ನ ಕರಿತೀವಿ. ಅದು ಇಂಟನ್ನು ನಮ್ಮ ದೇಹದ ಮೇಲೆ ಬೇಕಾದಷ್ಟು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಲೆಪ್ಟಿನ್ ರೆಸಿಸ್ಟೆನ್ಸ್ ಅನ್ನೋದು ಬಹಳ ಒಂದು ಪ್ರಮುಖವಾಗಿ ನಾವು ನೋಡುವಂತಹ ಒಂದು ತೊಂದರೆ ಅಂತ ಅನ್ಬೋದು. ಹಾಗಾಗಿನೇ ಈ ಲೆಪ್ಟಿನ್ ರೆಸಿಸ್ಟೆನ್ಸ್ ಆಗದೇ ಇದ್ದ ಹಾಗೆ ನಾವು ತಡ್ಕೋಬೇಕು. ಇಲ್ಲೇನಂತಂದರೆ ಈ ಫ್ಯಾಟ್ ಅಂತ ಅನ್ನಲ್ಲ, ಇದು ಬರೀ ಜೀವಕೋಶ ಮಾತ್ರ ಅಲ್ಲ, ಇದು ಒಂದು ಎಂಡೋಕ್ರೈನ್ ಆರ್ಗನ್ ಥರ. ಇದು ಯಾವುದು ಈ ಫ್ಯಾಟ್ ಸೆಲ್ಗಳಿದೆಯಲ್ಲ ಅದು ಬರೀ ಫ್ಯಾಟ್ ಸೆಲ್ ಅಲ್ಲ, ಅದು ಒಂದು ಎಂಡೋಕ್ರೈನ್ ಆರ್ಗನ್ ಥರ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಹೊಟ್ಟೆ ಮೇಲಿರುವಂತಹ ಫ್ಯಾಟ್. ಅದರಿಂದ ಲೆಪ್ಟಿನ್ ರೆಸಿಸ್ಟೆನ್ಸ್ ಇದ್ದಾಯಿತು. ಲೆಪ್ಟಿನ್ ರೆಸಿಸ್ಟೆನ್ಸ್ ಆದಮೇಲೆ ಕೆಲವೊಂದು ಇನ್ಫ್ಲಮೇಟರಿ ಸೈಟೋಕೈನ್ಗಳನ್ನ ಬಿಡುಗಡೆ ಮಾಡಿಬಿಡುತ್ತದು. ಇನ್ಫ್ಲಮೇಟರಿ ಸೈಟೋಕೈನ್ ಆದಾಗ ದೇಹದಲ್ಲಿ ನಮಗೆ ಗೊತ್ತಿಲ್ಲದಂತೆ ಬೇಕಾದಷ್ಟು ಆರ್ಗನ್ಗಳಿಗೆ ಡ್ಯಾಮೇಜ್ಗಳು ಆಗೋಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಕಂಪ್ಲೀಟ್ ಹಾರ್ಮೋನ್ ಪ್ರೊಫೈಲ್ ಏನಿದೆ ನಮ್ಮ ದೇಹದಲ್ಲಿ ಎಲ್ಲ ಏರುಪೇರಾಗಿ ಹೋಗ್ಬಿಡುತ್ತೆ. ಈ ಎಡಿಪೋಸೈಟ್ ಕೊಬ್ಬಿನ ಜೀವಕೋಶಗಳೇ ಒಂದು ಈ ನಮ್ಮ ಹೈಪೋಥಾಲಮಸ್ ಪಿಟ್ಯೂಟರಿ ಯಾವ ಥರ ಎಂಡೋಕ್ರೈನ್ ಆರ್ಗನ್ ಆ ಥರ ಕೆಲಸ ಮಾಡಿಬಿಡುತ್ತೆ, ಲೋಕಲೈಸ್ಡ್ ಅದು. ಹಾಗಾಗಿ ನಮಗೆ ಗೊತ್ತಿಲ್ಲದಂತೆ ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತ ಕರಿತೀವಿ, ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ. ಅದರಲ್ಲಿ ಡಯಾಬಿಟಿಸು ಮೊದಲನೇದು, ಕೊಬ್ಬಿನ ಜೊತೆಗೆ ಲಿಂಕ್ ಆಗಿರುವಂಥದ್ದು ಡಯಾಬಿಟಿಸು. ಇನ್ಸುಲಿನ್ ರೆಸಿಸ್ಟೆನ್ಸು, ಅದ್ರ ಜೊತೆಗೆ ಲೆಪ್ಟಿನ್ ರೆಸಿಸ್ಟೆನ್ಸ್ ಬಂತು. ಲೆಪ್ಟಿನ್ ರೆಸಿಸ್ಟೆನ್ಸ್ ಆದಾಗ ಗ್ರೆಲಿನ್ ಹಂಗರ್ ಹಾರ್ಮೋನ್ ಇದೆಯಲ್ಲ, ಅದು ರೆಸಿಸ್ಟೆನ್ಸ್ ಆದಾಗ ಅದು ಶೂಟಪ್ ಆಗುತ್ತೆ, ತಿಂತಾನೇ ಇರೋದು. ಆ ಹಂಗರ್ ಹಾರ್ಮೋನು ಶೂಟಪ್ ಆಗಿಬಿಡುತ್ತೆ. ಅವಾಗ ಹಂಗರ್ ಹಾರ್ಮೋನು ಜಾಸ್ತಿ ಇದಾಯಿತು ಅಂತಂದರೆ ಗ್ರೋತ್ ಹಾರ್ಮೋನು ಕಮ್ಮಿ ಆಗ್ತಾ ಬರುತ್ತೆ. ಗ್ರೋತ್ ಹಾರ್ಮೋನ್ ಅಂತ ನಾವು ರಾತ್ರಿ ಮಲಗಿದಾಗ ಬಿಡುಗಡೆ ಆಗೋದು, ರಿಪೇರ್ ಮಾಡೋ ಅಂಥದ್ದು ದೇಹದಲ್ಲಿ, ಅದು ಕಮ್ಮಿ ಆಗ್ತಾ ಬರುತ್ತೆ. ಇವೆಲ್ಲ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಏನಂದರೆ ಒಂದು ಸಲ ಬೊಜ್ಜು ಜಾಸ್ತಿ ಆದರೆ ಅದರಿಂದ ನಾನಾ ರೀತಿಯ ತೊಂದರೆಗಳನ್ನು ನಾವು ನೋಡ್ತಾ ಬರ್ಬೋದು. ಈಗಲೂ ಸಹ ಏನಂದರೆ ದೇಹ ನಮ್ಮ ಮೆದುಳು ತಿಳ್ಕೊಂಡಿರೋದು ಬೊಜ್ಜು ತನ ಅಂದರೆ ಅದು ಸರ್ವೈವಲ್ ಮೆಕ್ಯಾನಿಸಮ್ ಅಂತ, ಬದುಕೋಕ್ಕೋಸ್ಕರ ನಾನು ನಿನಗೆ ಮಾಡ್ತೀರಾ ಇದು ಎಲ್ಲ ಮೆಕ್ಯಾನಿಸಮ್ ಅಂತ. ಆದರೆ ಇವಾಗಿನ ವಾತಾವರಣಕ್ಕೆ ಮಿಸ್ ಮ್ಯಾಚ್ ಆಗ್ತಾ ಇದೆ. ಆಹಾರ ಸಿಗದಿದ್ದ ಕಾಲಕ್ಕೆ ಇದು ಬೇಕಿತ್ತು ನಮಗೆ, ಆದರೆ ಇವಾಗ ಅಬಂಡೆಂಟ್ ಫುಡ್, ಇದು ತರಾವರಿ ಫುಡ್ ಇದ್ದಾಗ ಮೆದುಳಿನ ಏನು ಕೆಲಸ ಮಾಡ್ತಾ ಇದೆ ಅದು ಇವಾಗಿನ ಕಾಲಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ನಮ್ಮ ಮೆದುಳು ಅಷ್ಟು ಫಾಸ್ಟಾಗಿ ವಿಕಾಸ ಆಗಿಲ್ಲ. ಈ ಬದಲಾದ ಒಂದು ವಾತಾವರಣ ಜಗತ್ತಿಗೆ ಅಷ್ಟು ಫಾಸ್ಟಾಗಿ ಈಗ ನಮ್ಗೆ ಹೆಂಗೆ ನಾವು ಈಗ ನೋಡಿ ನೀವು 10 ವರ್ಷಗಳನ್ನು ನಾವು ನೋಡ್ತಾ ಬಂದರೆ ಬಹಳಷ್ಟು ಬದಲಾವಣೆಗಳು ನೋಡ್ತಿದ್ದೀವಿ. ಅಷ್ಟು ಫಾಸ್ಟಾಗಿ ನಮ್ಮ ಮೆದುಳು ಮಾಡಿಫೈ ಆಗೋದಿಲ್ಲ. ನಮ್ಮ ಕಾನ್ಷಿಯಸ್ ಮೆದುಳು ಎಷ್ಟೇ ಮಾಡಿಫೈ ಆದರೂ ಕೂಡ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಅದು ಹಾಗೆ ಆದಿಮಾನವನ ಮೆದುಳು ಏನಿದೆ ಅದು ಹಾಗೆ ಉಳ್ಕೊಂಡಿದೆ. ಅದಕ್ಕೆ ಅದನ್ನ ಟ್ರಿಫ್ಟಿಜಿನ್ ಹೈಪಾಥಿಸಿಸ್ ಅಂತ ವಿಜ್ಞಾನಿಗಳು ಕರೆಯೋದು. ಅಂದರೆ ಅದೇನು ಅನ್ಕೊಳ್ಳುತ್ತೆ ಅಂದರೆ ನಾನು ಬದುಕಬೇಕು, ಇನ್ನೂ ಈಗ ಒಂದು ವಾರ ಊಟ ಸಿಗದೆ ಇರ್ಬೋದು, ಒಂದು ತಿಂಗಳು ಊಟ ಸಿಗದೆ ಇರ್ಬೋದು, ಒಂದು ವರ್ಷ ಊಟ ಸಿಗದೆ ಇರ್ಬೋದು, ಸಿಕ್ಕಿದಾಗ ಶೇಖರಣೆ ಮಾಡಿಬಿಡೋಣ ಅನ್ನುವ ಒಂದು ಮನೋಭಾವದಿಂದ ಅದು ಆ ಥರ ಫ್ಯಾಟ್. ಅದಕ್ಕೋಸ್ಕರನೇ ಫ್ಯಾಟ್ ಲಾಸ್ ಆಗೋಕ್ಕೆ ಬ್ರೈನು ಬಿಡೋದಿಲ್ಲ. ಫ್ಯಾಟ್ ಲಾಸ್ ಅಂದರೆ ಅದು ಥಿಂಕ್ ಮಾಡೋದು ಇಟ್ ಈಸ್ ಈಕ್ವಲೆಂಟ್ ಟು ಡೆತ್ ಅಂತ. ನಮ್ಮ ಮೆದುಳಿನ ಒಂದು ಥಿಂಕಿಂಗ್ ಯಾವ ಥರ ಅಂದರೆ, ನನ್ನ ಫ್ಯಾಟ್ ನಾನು ಕರಗಿಸ್ಬಿಟ್ರೆ ಅದು ಈಕ್ವಲೆಂಟು ಸರ್ವೈವಲ್ ಓಟೋಯ್ತು, ಇವನಿಗೆ ಉಪವಾಸ ಆಗೋಗ್ತಾನೆ, ಇವನು ಸತ್ತೋಗ್ತಾನೆ ಅನ್ನೋ ಥರ ಥಿಂಕಿಂಗಲ್ಲಿ ಅದು ಏನಾಗುತ್ತೆ, ಫ್ಯಾಟ್ ಲಾಸು ಆಗೋದಿಲ್ಲ, ಫ್ಯಾಟ್ ಗೈನೇ ಜಾಸ್ತಿ ಆಗೋ ಅಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಇದು ಮೆದುಳಿನ ಬಹಳ ಮುಖ್ಯವಾದದ್ದು. ಮತ್ತು ಫ್ಯಾಟ್ ಲಾಸ್ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ಮೆಟಬಾಲಿಸಮು ಸ್ಲೋ ಆಗುತ್ತೆ, ದೇಹದಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗುತ್ತೆ, ಥೈರಾಯ್ಡ್ ಲೆವೆಲ್ ಸ್ಲೋ ಆಗುತ್ತೆ, ಮೆಟಬಾಲಿಸಮ್ ಸ್ಲೋ ಆಗುತ್ತೆ, ಬೇರೆ ಥರದ್ದು ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಅದು ಆಗಬಾರ್ದು ಅಂತ ಮೆದುಳು ಏನು ಮಾಡುತ್ತೆ, ಫ್ಯಾಟ್ ಲಾಸ್ ಆಗಬೇಕಾದ್ರೆ ಅದನ್ನು ಆದಷ್ಟು ಎಷ್ಟಾಗುತ್ತೆ ಫ್ಯಾಟ್ ಲಾಸು ಆದಷ್ಟು ಅದನ್ನು ತಡೆಗಳುತ್ತೆ. ಈಸಿಯಾಗಿ ಫ್ಯಾಟ್ ಲಾಸ್ ಆಗೋಕ್ಕೆ ಬಿಡೋದಿಲ್ಲ. ಈಗ ಫ್ಯಾಟ್ ಲಾಸ್ ಮಾಡ್ಕೊಳ್ಳೋದು ಸೆಕೆಂಡರಿ, ಬಟ್ ಪ್ರೈಮರಿ ಏನಾರು ಹೇಳಿ ನಾವು ಜಾಸ್ತಿ ತಿನ್ನೋದನ್ನು ಕಡಿಮೆ ಮಾಡೋದು. ಓಕೆ, ಹಂಗರ್ ಹಾರ್ಮೋನ ಶೂಟಪ್ ಆಗದಿರೋ ಹಾಗೆ ಲೆಪ್ಟಿನ್ ಸ್ಯಾಟಿಟಿ ಹಾರ್ಮೋನು, ಸಮಾಧಾನ ಕೊಡುವಂಥ ಹಾರ್ಮೋನ್ ನಿಮ್ಗೆ ಸಿಗ್ನಲ್ ಕೊಟ್ಟಾಗ ಅದನ್ನು ಕೇಳೋದು, ಈ ಥರದ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು. ಈಗ ಮೇಡಮ್ ನಾನು ಒಂದಷ್ಟು ಸಿಂಪಲ್ ಮೆಥಡ್ಗಳನ್ನ ನಾನೇ ಅಳವಡಿಸ್ಕೊಂಡಿದ್ದೀನಿ ಜಾಸ್ತಿ ತಿನ್ನದೇ ಇರೋ ಹಾಗೆ ನೋಡ್ಕೊಳ್ಳೋಕ್ಕೆ. ಆ ಥರ ನಾನೊಂದು 2 ಹೇಳ್ತೀನಿ, ನೀವು 1-2 ಹೇಳ್ಬೋದು. ಅಂದರೆ ನಾನು ಎಕ್ಸಾಂಪಲ್ಗೆ ಕೊಡ್ತಾ ಇರೋದು, ನನ್ನ ಫ್ರೆಂಡ್ ಮಾಡಿರೋದು 1-2 ಹೇಳ್ಬೋದು. ನನ್ನ ಫ್ರೆಂಡ್ ಒಬ್ಬರು ಹೇಳಿದರು, ಫಸ್ಟ್ ಅವರು ಮಾಡ್ಕೊಂಡಿದ್ದೀನಿ ಅಂದರೆ ದೊಡ್ಡ ಪ್ಲೇಟ್ ತೊಗೊಳ್ಳೋದು ಬದಲಾಗಿ ಚಿಕ್ಕ ಪ್ಲೇಟ್ ತೊಗೊಳ್ಳೋದು. ನಾನು ಅದನ್ನೇ ಹೇಳೋಣ ಅಂದ್ಕೊಂಡೆ. ಇದು ಒಂದು ನನ್ನ ಫ್ರೆಂಡ್ ಹೇಳಿದ್ರು. ಇನ್ನೊಂದು ನಾನು ಮಾಡ್ಕೊಂಡಿರೋದೇನೆಂದರೆ, ನಾನೇನು ಮಾಡ್ತೀನಿ ಅಂದರೆ ಒಂದೇ ಸಲ ಜಾಸ್ತಿ ಹಾಕ್ಕೊಳ್ಳಲ್ಲ. ನಾನೀಗ 3 ಚಪಾತಿ ತಿಂದರೂ ಕೂಡ ನಾನು ಒಂದೇ ಚಪಾತಿ ಹಾಕೋತೀನಿ, ನಿಧಾನವಾಗಿ ತಿಂತೀನಿ. ಆಮೇಲೆ ಅನ್ನನ ಇಷ್ಟು ತಿಂತೀನಿ ಅಂತಂದರೂ ಕೂಡ ಅದರ ಕಾಲು ಭಾಗ ಕೂಡ ಹಾಕೊಳ್ಳಲ್ಲ, 20% ಅಷ್ಟೇ ಹಾಕ್ಕೊಂಡು ಅದನ್ನು ತಿಂತೀನಿ.
ಆಮೇಲೆ ಸಾಂಬಾರು ಪಲ್ಯ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ತಿಂತೀನಿ. ಆಮೇಲೆ ನಂಗೆ ಗೊತ್ತಾಗ್ಬಿಡುತ್ತೆ ಎರಡನೇ ಸಲ ಹಾಕೋಷ್ಟೊತ್ತಿಗೆ ಇದು ಸಾಕಂತೇಳಿ ಬಿಟ್ಬಿಡ್ತೀನಿ. ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ, ಒಂದು ಜಾಸ್ತಿ ತಿಂತೀವಿ, ಎರಡನೇದು ವೇಸ್ಟ್ ಮಾಡಬೇಕಲ್ಲ ಅನ್ನೋ ದೃಷ್ಟಿಯಿಂದ ಕೆಲವೊಂದು ಸಲ ತಿಂತೀವಿ. ಇವೆರಡು ನಾನು ಅಬ್ಸರ್ವ್ ಮಾಡಿರೋದು. ಈ ಥರದ್ದು ಏನಾದರೂ ಬೇರೆ ಮೂರನೇದು ಏನಂತಂದರೆ, ನಾನು ನಿಧಾನವಾಗಿ ತಿಂದಾಗ ನನಗೆ ಗೊತ್ತಾಗೋದೇನೆಂದರೆ, ಹೊಟ್ಟೆ ತುಂಬಿದೆ ಅಂತ ಸಿಗ್ನಲ್ ಬರುತ್ತೆ ಮೆದುಳಿಗೆ. ನಿಧಾನ ತಿಂತಾಯಿದ್ರೆ ಗೊತ್ತಾಗುತ್ತೆ, ಫಾಸ್ಟಾಗಿ ತಿಂತಾಯಿದ್ರೆ ಗೊತ್ತಾಗಲ್ಲ. ಸೊ ಅವಾಗ ನೀವೇನು ಮಾಡ್ತೀರಾ, ಸ್ಟಾಪ್ ಮಾಡಿ ಅದನ್ನು ಮೇಲೆ ಹೇಳ್ತೀರಾ. ಈ ಥರ ಸೂತ್ರಗಳನ್ನ ನೀವು ಮಾಡಿಕೊಂಡ್ರೆ ಖಂಡಿತ ನೀವು ವೆಯ್ಟ್ ಗೇನ್ ಮಾಡೋದನ್ನು ತಡೆಗಟ್ಟಬಹುದು ಅಂತ ನನಗನ್ಸುತ್ತೆ. ಬೇರೆ ಏನಾದರೂ ಇದ್ದರೆ ಸರ್, ಇದು ಈಗ ನೀವು ಹೇಳ್ದಂಗೆ ದಿ ಬೆಸ್ಟ್ ಅಂತ ಫಸ್ಟ್ ಏನು ಅಂತಂದರೆ, ನಾವು ತಗೊಳ್ಳೋವಂಥ ತಟ್ಟೆ ಇದೆಯಲ್ಲ ಸ್ವಲ್ಪ ಪುಟ್ಟದಿರಬೇಕು. ಇಲ್ಲ ಅಂತಂದರೆ ದೊಡ್ಡದಾದರೆ ನೀವು ಕ್ವಾಂಟಿಟಿ ಎಷ್ಟಾಗ್ತೀರಾ ಗೊತ್ತಾಗೋದಿಲ್ಲ. ಒಂದು ಸಣ್ಣದಾಗಿರೋ ತಟ್ಟೆ ತಗೊಂಡು ಆಹಾರ ಹಾಕಿದಾಗ ಏನಾಗುತ್ತೆ, ತುಂಬಿದಂಗೆ ಅನಿಸುತ್ತೆ. ನಮ್ಮ ಮೈಂಡ್ಗೆ ಇವೆಲ್ಲ ಒಂಥರ ಟ್ರಿಕ್ಗಳಿದು. ನಮ್ಮ ಮೈಂಡನ್ನು ನಾವು ಏನು ಮಾಡಬೇಕು ಅಂದರೆ ಮೋಸ ಮಾಡೋದು ಹೇಗೆ ಅಂತಂದರೆ, ಮೊದಲನೇದಾಗಿ ಒಂದು ಪುಟ್ಟು ತಟ್ಟೆಯಲ್ಲಿ ನಾವು ತಗೊಳ್ಳೋದು. ಆಮೇಲೆ ಆದಷ್ಟು ತರಕಾರಿಗಳನ್ನು ಇಟ್ಕೊಳ್ಳೋದು. ನನಗೆ ತರಕಾರಿ ಇಲ್ಲದೆ ನಾನು ಊಟ ಮಾಡೋದೇ ಇಲ್ಲ ಸರ್. ನಾನು ಎಲ್ಲೇ ಹೋದರೂ ಯಾವ್ದಾದ್ರು ಈಗ ಎಲ್ಲೋ ಒಂದು ಕಡೆ ಒಂದು ಕಾನ್ಫರೆನ್ಸ್ ಊಟಕ್ಕೆ ಹೋದರೆ ತರಕಾರಿಗಳನ್ನು ಜಾಸ್ತಿ ಹಾಕ್ಸ್ಕೊಂಡು, ನನಗೆ ತರಕಾರಿ ಇಲ್ಲದೆ ಸಾರು ತಿನ್ನೋಕ್ಕಾಗೋದೇ ಇಲ್ಲ. ಈ ಬರೀ ರಸಮ್ ಎಲ್ಲ ಇದೆಯಲ್ಲ, ನಾನು ತಿನ್ನೋದೇ ಇಲ್ಲ. ನನಗೆ ತರಕಾರಿ ಸಖತ್ತಾಗಿ ತರಕಾರಿ ಇರಬೇಕು, ಅನ್ನದಷ್ಟೇ ತರಕಾರಿ ಇರಬೇಕು. ಕೆಲವು ಸಲ ನನ್ನ ಮುಖ ನೋಡ್ತಾರೆ, ನಾನು ಪಲ್ಯ ಹಾಕಿದಾಗ ಇನ್ನೊಂದು ಸ್ವಲ್ಪ ಹಾಕಿ ಅಂದರೆ ಅವ್ರು ನನ್ನ ಮುಖ ನೋಡ್ತಾ ಇರ್ತಾರೆ. ಕೆಲವರು ಪಲ್ಯನೇ ತಿನ್ನಲ್ಲ, ನಾನು ಇನ್ನೊಂದು ಸ್ವಲ್ಪ ಹಾಕಿ ಅಂತೀನಿ. ಆಮೇಲೆ ಅವ್ರು ಹಿಂಗೆ ನೋಡ್ತಾ ಇದ್ರೆ ನಾನು ರೈಸ್ ಕಮ್ಮಿ ತಿನ್ನೋದು, ಸ್ವಲ್ಪ ಹಾಕಿ ಅಂತೀನಿ. ಏನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಸಾರ್ ಹತ್ರ ಅವ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ತರಕಾರಿ ಹಾಕಿ ಅಂತೀನಿ. ಅವ್ರು ಒಂದ್ಸಲ ನನ್ನ ಮುಖ ನೋಡ್ಬಿಟ್ಟು ಹಾಕ್ತಾರೆ, ಯಾಕೋ ಇವಮ್ಮ ಏನೋ ಕೇಳ್ತಾ ಇದೆ ಅಂತ. ತರಕಾರಿಗಳನ್ನ ಜಾಸ್ತಿ ತಿನ್ನೋಂಥದ್ದು, ಪಲ್ಯಗಳು ತರಕಾರಿಗಳು ಏನಾಗುತ್ತೆ ಇಲ್ಲಿ ಕಾರ್ಬೋಹೈಡ್ರೇಟೇ ನಾನು ಹೇಳಿದ್ದು. ಕಾರ್ಬೋಹೈಡ್ರೇಟು ಅಸಿಟೈಲ್ ಕೊಯ್ಯೆ ಆಗಿ ಫ್ಯಾಟಿ ಆ್ಯಸಿಡ್ ಆಗಿ ಟ್ರೈಗ್ಲಿಸರೈಡ್ ಆಗುತ್ತೆ ಅಂತ. ನೀವು ಪ್ರೋಟೀನ್ ತಿಂದಾಗ ಮಸಲ್ಲು ಅದಕ್ಕೆಲ್ಲ ಡೆವಲಪ್ಮೆಂಟು ಅದಕ್ಕೆ ಬೇಕು. ಹಾಗಾಗಿ ಮೇನು ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಕಾರ್ಬೋಹೈಡ್ರೇಟ್ ನೀವು ಮತ್ತು ಫ್ಯಾಟ್, ಇವೆರಡನ್ನ ನೀವು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಒಂದು ತಟ್ಟೆ ಇದು, ಇನ್ನೊಂದು ತರಕಾರಿಗಳನ್ನು ಜಾಸ್ತಿ ಹಾಕೊಳ್ಳೋದು, ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಊಟ ಮಾಡೋ ಅಂಥದ್ದು. ನಿಧಾನಕ್ಕೆ ಮಾಡಿದಾಗ ಏನಾಗುತ್ತೆ, ನಿಮಗೆ ಆ ಪ್ರಾಸೆಸ್ನ ತುಂಬ ಹೊತ್ತು ಮಾಡ್ದಂಗೆ ಫೀಲ್ ಆಗುತ್ತೆ. ಇವಾಗ ಒಬಿಸಿಟಿ ಬರ್ತಿರೋದೇ ಅವಸರದ ಊಟ. ಆಮೇಲೆ ಮೈಂಡ್ಫುಲ್ ಈಟಿಂಗು ಮಾಡ್ತಾ ಇಲ್ಲ ನಾವು. ಇದು ನಾನು ಹೇಳಬೇಕು ಅನ್ಕೊಂಡೆ. ಮೈಂಡ್ಫುಲ್ ಈಟಿಂಗ್, ಈಗ ಹೋಟೆಲ್ಗೆ ಹೋಗ್ತಾ ಇರಾ 4 ಜನ ಫ್ರೆಂಡ್ಸು, ನೀವು 1-2 ಅವರ್ಸು ಮಾತಾಡ್ತಾ ಇರ್ತೀರ. ಎಷ್ಟು ಆರ್ಡ್ರ್ ಮಾಡಿರ್ತೀರ ಗೊತ್ತಾ ನಿಮಗೆ, ಎಷ್ಟು ತಿಂದಿರ್ತೀರ ಅಂತ. ತಿಂತಾನೆ ಇರ್ತೀರ ಸುಮ್ಮನೆ ನೀವು. ಯಾಕೆಂದರೆ ಅಲ್ಲಿ ಲೆಫ್ಟಿನ್ನು ಸಿಗ್ನಲ್ ಕೊಟ್ಟಿದೆ ಆಲ್ರೆಡಿ, ಸಾಕು ನಿಲ್ಲಿಸು ಅಂತ ಹೇಳ್ತಾ ಇದೆ. ಕೊನೆಗೆ ರೆಸಿಸ್ಟೆಂಟ್, ಅದು ಸುಮ್ಮನಾಗೋಯ್ತು. ಅದು ಹೋಟೆಲ್ಗೆ ಹೋದಾಗ ಕೆಲವೊಂದು ಸಲ ತಿನ್ನಕ್ಕಂತಲೇ ಹೋಗಿರ್ತೀವಿ, ಬರೀ ಸ್ನ್ಯಾಕ್ಸ್ ತಿನ್ಕೊಂಡೆ ಹೊಟ್ಟೆ. ಮುಂಚೆ ಏನಂದರೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಊಟನೂ ಮಾಡ್ತಿದ್ವಿ. ಈಗ ಹಂಗಲ್ಲ, ಸ್ನ್ಯಾಕ್ಸ್ ತಿನ್ನೋದ್ರಲ್ಲಿ ಹೊಟ್ಟೆ ತುಂಬಿಡುತ್ತೆ, ಅದು ಮುಗಿಸ್ಬಿಡ್ತೀವಿ. ಮನೇಲಿ ನನ್ನ ಪ್ರಕಾರ ಮೈಂಡ್ಫುಲ್ ಈಟಿಂಗ್ ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಟಿವಿ ಎದುರುಗಡೆ ಕೂತ್ಕೊಂಡು ಊಟ ಖಂಡಿತ. ಬೇರೆ ಮೈಂಡ್ಫುಲ್ ಈಟಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ, ಈ ಲೆಪ್ಟಿನ್ ಸಿಗ್ನಲ್ಲು ಬರುತ್ತಲ್ಲ, ಸ್ಯಾಟಿಟಿ ಗೊತ್ತಾಗುತ್ತದು. ಈಗ ಟಿವಿ ನೋಡ್ಕೊಂಡು ಯಾವುದೋ ಒಂದು ಕ್ರೈಮ್ ಹಾರರ್ ಮೂವಿ ನೋಡ್ತಾ ಇದ್ರೆ ಇನ್ನೂ ಜಾಸ್ತಿ ತಿಂದಿರ್ತೀವಿ ನಾವು, ನಮಗೆ ಗೊತ್ತಾಗೋದಿಲ್ಲ. ಮೈಂಡ್ಫುಲ್ ಈಟಿಂಗ್ ಮಾಡಲೇಬೇಕು ನಾವು, ಏಕೆಂದರೆ ಸಿಗ್ನಲ್ಗಳು ಬರ್ತಾ ಇರುತ್ತೆ ಬಾಡೀಲಿ, ಸಾಕು ಎದ್ದೇಳು ಅಂತೇಳಿ. ನಾವು ಅದನ್ನ ಯಾವಾಗ ನೆಗ್ಲೆಕ್ಟ್ ಮಾಡ್ತೀವಿ, ಅದ್ರ ಕಡೆ ಗಮನ ಕೊಡಲ್ಲ ಅಂದರೆ ಮಾತಾಡ್ತಾ ಇರೋದು, ಇಲ್ಲ ಟಿ ವಿ ನೋಡ್ತಾ ಇರೋದು, ಇಲ್ಲ ಇನ್ನೂ ಒಂದು ಇದು ಅಂತಂದರೆ ವೇಸ್ಟ್ ಅಂತಂದರೆ ನಮ್ಮ ಇಂಡಿಯನ್ ಕಾನ್ಸೆಪ್ಟ್ಸೇ ಅದು. ನಮ್ಮ ಹೆಂಗಸರದು ಏನು ಅಂತಂದರೆ ವೇಸ್ಟ್ ಮಾಡಿಬಿಡ್ತಾ ಇದ್ದಾರೆ. ವೇಸ್ಟ್ ಆಗುತ್ತೆ ತಿನ್ನು, ಇವು ಆಗ್ತಾ ಇರಲ್ಲ, ಬಾಡಿ ಹೇಳ್ತಿರುತ್ತೆ ಇದು ಬೇಡ ಸಾಕು, ಇಲ್ಲ ವೇಸ್ಟ್ ಆಗುತ್ತೆ. ಅಷ್ಟೊಂದು ದುಡ್ಡು ಕೊಟ್ಟಿದ್ದೀವಿ ಹಿಂಗೆ, ಅಷ್ಟು ದುಡ್ಡು ಕೊಟ್ಟಿದ್ದೀವಿ ತಿನ್ನು, ಅಷ್ಟು ದುಡ್ಡು ಕೊಟ್ಟಿದ್ದೀವಿ, ಕೊನೆಗೆ ಅದು ತಿನ್ನಬೇಕು, ಆಗ್ತಾ ಇರಲ್ಲ, ಗೊತ್ತು ಬಾಡಿಗೆ ನನ್ನ ಎನಫ್ ಅಂತ. ಆ ಕುತ್ತಿಗೆವರೆಗೂ ಬಂದ್ಬಿಡುತ್ತದು ತಿಂದು. ಆಮೇಲೆ ಗೊತ್ತಲ್ವ ನಿಮಗೆ, ಫೈನಲಿ ಬಾಡಿಗೆ ಎಷ್ಟು ಬೇಕೋ ಅಷ್ಟು ತಗಂತು, ಮಿಕ್ಕಿದೆಲ್ಲ ಏನಾಯಿತು, ಅಡಿಪೋಸೈಟ್ ಆಗಿ ಹೊಟ್ಟೆ ಹಿಂದೆ ಮುಂದೆ ಎಲ್ಲೆಲ್ಲಿ ಎಲ್ಲ ಕಡೆ ಡೆಪಾಸಿಟ್ ಆಯಿತು. ಸೊ ಇಷ್ಟು ಸಿಂಪಲ್ ಇದು. ಒಂದು 4-5 ಸಿಗ್ನಲ್ ಬಂದಿದ ತಕ್ಷಣ ನಿಲ್ಲಿಸೋ ಅಂಥದ್ದು, ತಿನ್ಬೇಕಾದ್ರೆ ಗಮನ ಕೊಡೋ ಅಂಥದ್ದು, ತರಕಾರಿ ಜಾಸ್ತಿ ಇಟ್ಕೊಂಡು ಅದನ್ನು ಜಾಸ್ತಿ ಸೇವನೆ ಮಾಡೋ ಅಂಥ. ನೋಡಿ, ಸೊಪ್ಪುಗಳನ್ನ ನಾನು ತುಂಬ ತಿಂತೀನಿ. ಸೊಪ್ಪು ಜಾಸ್ತಿ ತಿಂದಾಗ ನನಗೆ ಅನ್ನ ಇಷ್ಟೇ ಹಾಕೊಳ್ಳೋದು, ಸೊಪ್ಪು ಜಾಸ್ತಿ ಕ್ವಾಂಟಿಟಿನೇ ನಾನು ತಗೊಳ್ಳೋದು. ಆಮೇಲೆ ತಟ್ಟೆ ಸ್ವಲ್ಪ ಮೀಡಿಯಮ್ ಸೈಜು ಪುಟ್ಟದಿದ್ರೆ ಒಳ್ಳೆಯದು. ಸೊ ಇಷ್ಟು ಮಾಡಿದರೆ ನಿಮಗೆ ನೀವು ಬೊಜ್ಜನ್ನು ಕರಗಿಸುವಂಥ ಪ್ರಯತ್ನ ಮಾಡಬೇಕಾಗಿಲ್ಲ, ಯಾಕಂದರೆ ಬೊಜ್ಜು ಬರೋದೇ ಇಲ್ಲ. ಸೊ ಬೊಜ್ಜು ಬಂದಮೇಲೆ ಕರಗಿಸೋದು ಹೇಗೆ ಅನ್ನೋದನ್ನು ಕೂಡ ಮೇಡಮ್ ಹೇಳಿದರು, ಅದು ಎಷ್ಟು ಕಷ್ಟ ಅನ್ನೋ ಮಾತನ್ನು ಹೇಳಿದರು. ಆಮೇಲೆ ಇನ್ನೊಂದು ಫೈನಲ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ ನಾನು, ವೆಯ್ಟ್ ಕಾನ್ಷಿಯಸ್ ಆಗಿರೋದು ಇದೆಯಲ್ಲ, ಅಂದರೆ ನೀವು ಪ್ರತಿದಿನ ನಿಮ್ಮ ವೆಯ್ಟ್ ನೋಡ್ಕೊಳಕ್ಕೆ ಶುರು ಮಾಡಿ. ಸುಮ್ಮನೆ ಒಂದು ಸಲ ಹೋಗಿ ನಿಮ್ಮ ಮನೇಲಿ ಒಂದು ವೇಯಿಂಗ್ ಮಿಷಿನ್ ಇದ್ದರೆ ನೀವು ವೇಯಿಂಗ್ ಮಿಷಿನ್ ಇದ್ದು ನೀವು ವೆಯ್ಟ್ ನೋಡೋಕ್ಕೆ ಶುರು ಮಾಡಿದರೆ, ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಊಟ ಮಾಡುವಾಗಲೂ ಅದು ತಲೆಯಲ್ಲಿ ಇರುತ್ತೆ, ನನ್ನ ವೆಯ್ಟ್ ಜಾಸ್ತಿ ಆಗ್ತದೆ, ನಾನು ಕಡಿಮೆ ತಿನ್ನಬೇಕು ಅಂಥೇಳಿ. ಸೊ ನೀವು ಯಾವುದೇ ಕಾರಣಕ್ಕೂ ಅಳತೆ ಮೀರಿ ತಿನ್ನಕ್ಕೆ ಹೋಗಲ್ಲ.
ಕರೆಕ್ಟಾ ಮೇಡಮ್? ಕರೆಕ್ಟ್. ಮತ್ತು ಊಟ ಇಂಟರ್ಮಿಟೆಂಟು ಎರಡೇ ಮಾಡ್ಕೊಂಡ್ರೆ ಒಳ್ಳೆಯದು. ಬೆಸ್ಟ್. ಆಗಲ್ಲ ಅಂದರೆ 3 ಮಾಡ್ಕೋಬೋದು. ಮತ್ತು ಸ್ವಲ್ಪ ನೋಡಿಕೊಂಡು ಪ್ರೋಟೀನ್ ಇರೋಂಥದ್ದು, ಆದಷ್ಟು ಪ್ರೋಸೆಸ್ಡ್ ಫುಡ್ಡು, ಜಂಕ್ ಆಹಾರಗಳು, ಆಮೇಲೆ ಸಾಫ್ಟ್ ಡ್ರಿಂಕ್ಸ್ಗಳು, ಆಮೇಲೆ ಹೈ ಕ್ಯಾಲರಿ ಡಯಟು, ಈ ಪಿಜ್ಜಾ, ಬರ್ಗರು ಇವೆಲ್ಲ ಸಿಕ್ಕಾಪಟ್ಟೆ ಕ್ಯಾಲರಿ. ಅದನ್ನು ಕರಗಿಸ್ಬೇಕು ಅಂತಂದರೆ ನೀವು 10 ಕಿಲೋಮೀಟ್ರ್ ಓಡಬೇಕು ಒಂದು ಪಿಜ್ಜಾ ತಿಂದರೆ. ಆಮೇಲೆ ಇತ್ತೀಚೆಗೆ ನನ್ನ ಸ್ನೇಹಿತರ ಜೊತೆ ಮಾತಾಡ್ಬೇಕು ನನಗೆ, ನಾನು ಮಾಡ್ತಾ ಇದ್ದೀನಿ ಆಲ್ರೆಡಿ ಅದನ್ನು, ಅವರು ಕೂಡ ಅದನ್ನು ಹೇಳಿದ್ರು. ಏನಂದರೆ ಬೆಳಗ್ಗೆ ಒಂದು ಗಂಜಿ ಕುಡಿತಾರಂತೆ, ಆಮೇಲೆ 11:30-12 ಗಂಟೆಗೆ ಊಟ, 12 ಗಂಟೆ ಸುಮಾರು ಆಸ್ಪಾಸಿಗೆ ಊಟ ಮಾಡ್ಕೊಳ್ಳೋದು, ಸ್ವಲ್ಪ ಚೆನ್ನಾಗಿ ತಿನ್ನೋದು, ಕಡಿಮೆ ಅಂತ ಏನಿಲ್ಲ. ಅದಾದಮೇಲೆ ಸಂಜೆ ಸರಿಯಾಗಿ 7 ಅಥವಾ 8 ಗಂಟೆಗೆ ಊಟ ಮಾಡೋದು, ಅಲ್ಲಿಗೆ ಮುಗೀತು. ಸೊ ಇದು ಕೂಡ ಭಾಳ ಒಳ್ಳೇದು ಅನ್ನಿಸ್ದಂಗೆ. ಸಂಜೆ 4 ಗಂಟೆ 5 ಗಂಟೆಗೆ ಒಂದು ಕಾಫಿ ಕುಡಿದ್ರೆ ಏನು ತೊಂದರೆ ಇಲ್ಲ. ಸೊ ಅಲ್ಲಿಗೆ ನಿಮ್ಮ 2 ಊಟ 1 ನಾಷ್ಟ ಅನ್ನೋದು ಕಡಿಮೆ ಆಗಿ 1 ಊಟ 1 ಬ್ರೇಕ್ಫಾಸ್ಟ್ ಅಂತ ಅನ್ನೋ ಥರ ಆಗುತ್ತೆ, ಅಥವಾ 2 ಊಟ ಆಗುತ್ತೆ. ಸೊ ಅಲ್ಲಿಗೆ ನಿಮ್ಮದೊಂದು 20-30% ಇಂಟೇಕ್ ಕಡಿಮೆ ಆಗ್ಬಿಡುತ್ತೆ. ಈ ಥರ ಸೂತ್ರಗಳನ್ನ ನೀವು ಅಳವಡಿಸ್ಕೊಂಡು ಹೋದರೆ ಭಾಳ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಇದನ್ನು ಹೇಳಿದಂಥ ಮೇಡಮ್ಗೆ ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರನ್ನು ಶೇರ್ ಮಾಡಿ. ಕನ್ನಡಿಗರು ಎಲ್ಲೆಲ್ಲಿದ್ದಾರೆ ದಯವಿಟ್ಟು ಆರೋಗ್ಯದಿಂದ ಇರಲಿ ಅನ್ನೋದು ಈ ವಿಡಿಯೋದ ಉದ್ದೇಶ. ಆಮೇಲೆ ಈ ಥರ ನಾವೇನೋ ಒಂದಷ್ಟು ಸೂತ್ರಗಳನ್ನ ಕೊಟ್ಟವೋ ನಿಮಗೆ, ಈ ಥರ ನೀವು ಕಂಡುಕೊಂಡಿರ್ಬೋದು. ಆ ಥರ ಏನಾದರೂ ಇದ್ದರೆ, ಅಥವಾ ನಿಮ್ಮ ಪೇರೆಂಟ್ಸ್ ಏನಾದರೂ ಹೇಳಿರ್ಬೋದು, ನಿಮಗೆ ವರ್ಕ್ ಆಗಿರ್ಬೋದು, ಆ ಥರ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶೆಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್. ನಮಸ್ಕಾರ.